ವಿಡಿಯೋ ಸ್ವಾಗತ. ನಾನು ಇವತ್ತು HCF ಆ್ಯಂಡ್ LCM ಚಾಪ್ಟರ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಸಂಬಂಧಪಟ್ಟಿರುವಂಥ ಮಾಹಿತಿಗಳನ್ನ ಇವತ್ತು ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಸಿಲೆಬಸ್ ಕಾಪಿನ ನೋಡೋಣ. ಓಕೆ, ನಾವೀಗ 7th ಚಾಪ್ಟರ್, ಈಗ ಒಂದು ಫಸ್ಟ್ ಪಾರ್ಟಲ್ಲಿ ನಾವು ಕೊನೆಯ ಚಾಪ್ಟರ್ನ ಇದೆ. ಓಕೆ, ಇವಾಗ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾವು ಸ್ಕ್ವೇರ್ ಮುಗಿಸಿದ್ವಿ, ಸೆಟ್ಟು, ಸೀಕ್ವೆನ್ಸು, ಮ್ಯಾಟ್ರಿಸಸ್ಸು, ಪರ್ಮುಟೇಷನ್, ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ HCF ಆ್ಯಂಡ್ LCM. ಭಾಳಷ್ಟು ಜನ ಕಮೆಂಟ್ ಹಾಕಿದರೆ ಸ್ಟ್ಯಾಟಿಸ್ಟಿಕ್ಸ್ ಸಂಬಂಧಪಟ್ಟಂಗೆ ಇನ್ನಷ್ಟು ಎಕ್ಸಾಂಪಲ್ಸ್ ಬೇಕಂತ. ಓಕೆ, ಇವಾಗ ನೋಡಿ ಒಂದಿಷ್ಟು ಎಕ್ಸಾಂಪಲ್ಸ್ಗಳನ್ನ ನಾನು ಮುಂದಿನ ಇಡೀ ಸಿಲೆಬಸ್ ಮುಗಿದ ತಕ್ಷಣ ಎಲ್ಲ ಒಂದು ಚಾಪ್ಟರ್ ಮೇಲೆ ಸಪ್ರೇಟ್ ಎಕ್ಸಾಂಪಲ್ ಡಿಸ್ಕಸ್ ಮಾಡ್ತೀನಿ. ಓಕೆ, ಬಿಕಾಸ್ ಸ್ಟ್ಯಾಟಿಸ್ಟಿಕ್ಸ್ನ ನಾವು ಒಂದು ಕ್ಲಾಸಲ್ಲಿ ಮುಗಿಸೋಕ್ಕಂತೂ ಆಗೋಲ್ಲ, ಯಾಕಂದರೆ ಒಂದು 20 ಕ್ಲಾಸ್ ಬೇಕಾಗುತ್ತೆ, ಹೆವಿ ಸಿಲೆಬಸ್ ಇದೆ. ಓಕೆ, ಎಕ್ಸಾಂಪಲ್ಸ್ನ ನೀವೇ ಟ್ರೈ ಮಾಡಿ. ನಾನು ಥೆರಾಟಿಕಲ್ ಕಾನ್ಸೆಪ್ಟೆಲ್ಲ ಹೇಳಿದ್ದೇನೆ, ಫಾರ್ಮುಲಾಸ್ಗಳು ಹೇಳಿದ್ದೇನೆ. ಓಕೆ, ನಿಮಗೆ ಫಾರ್ಮುಲಾ ಬೇಕಾದ್ರೆ ಗೂಗಲಲ್ಲಿ ಸಿಗ್ತವೆ, ಬೇರೆ ಈಸಿ ಶಾರ್ಟ್ಕಟ್ ಮೆಥಡ್ಗೆಲ್ಲ ಸಿಗ್ತವೆ. ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನ ಟ್ರೈ ಮಾಡ್ತಾಯಿರಿ. ಓಕೆ, ಈಗ 2024ರಲ್ಲಿ ನೀವು KPSC ಕ್ವಶನ್ ಪೇಪರ್ ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ಸ್ಟ್ಯಾಂಡರ್ಡ್ ಎಷ್ಟಿದೆ ಅಂತ. ಓಕೆ, ಅದಕ್ಕೇನಾಗಿ ನೀವು ಜಾಸ್ತಿ ಸ್ಟಡಿ ಮಾಡಿ. ಓಕೆ, ನಾನು ಇವಾಗ 7ನೇ ಚಾಪ್ಟರ್ ಬಗ್ಗೆ ಹೋಗ್ತಾ ಇದ್ದೇನೆ. ಅದರಲ್ಲಿ ಮೊದಲನೇದು ಅಪ್ಲಿಕೇಶನ್ನು ನೋಡಿ, ಏನಿಲ್ಲ, HCF, SCI, LCM ಅದರ ಬಗ್ಗೆ ಹೇಳಿದ್ರೆ ಅಷ್ಟೇ ಮುಗೀತು. ಈ ಚಾಪ್ಟರ್ 7 ಚಾಪ್ಟರ್ ಈಸಿ ಇದೆ. ಓಕೆ, ಇವಾಗ ನಾನು ಮೊದಲನೇದಾಗಿ ಏನು ಹೇಳ್ತಾ ಇದ್ದೀನಿ, LCM ಬಗ್ಗೆ ಹೇಳ್ತೀನಿ. ಓಕೆ, ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂತ ಕರೀತಾರೆ. ಓಕೆ, ದ ಲೀಸ್ಟ್ ನಂಬರ್ ವಿಚ್ ಈಸ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ ಈಚ್ ಒನ್ ಆಫ್ ದ ಗಿವನ್ ನಂಬರ್ಸ್. ಅಂದರೆ ಕೊಟ್ಟಿರುವ ಸಂಖ್ಯೆಗಳನ್ನು ಅತಿ ಕಡಿಮೆ ಸಂಖ್ಯೆ ಯಾವುದು ಡಿವೈಡ್ ಮಾಡ್ತಾ ನೋಡಿ ಅದನ್ನು LCM ಅಂತ ಕರೀತಾರೆ. ಓಕೆ, ಈಗ 6 ಮಲ್ಟಿಪ್ಲೈಸ್ ನೋಡಿ, ಇವಕ್ಕೆಲ್ಲ LCM ಎಷ್ಟು ಬರುತ್ತೆ, 6 ಬರುತ್ತೆ. ಓಕೆ, ನೆಕ್ಸ್ಟ್ 8 ಮಲ್ಟಿಪ್ಲೈಸ್. ಓಕೆ, ಈ ರೀತಿ ಹಿಯರ್ ದ ಲೀಸ್ಟ್ ಕಾಮನ್ ಮಲ್ಟಿಪಲ್ 6 and 8 is 24. ಓಕೆ, 6 ಮತ್ತು 8ರ ಒಂದು LCM ಎಷ್ಟಾಗುತ್ತೆ ಅಂದರೆ 24 ಆಗುತ್ತೆ. ಈ ರೀತಿ. ನೆಕ್ಸ್ಟು HCF ಅಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಓಕೆ, ಹೈಯೆಸ್ಟ್ ಅಂದರೆ ಹೈಯೆಸ್ಟ್ ಯಾವುದಿರುತ್ತೆ ಅದೇ. ಓಕೆ, ಎಕ್ಸಾಂಪಲ್ ಇಲ್ಲಿ I1Z ಅಂದರೆ ಯಾವಾಗಲೂ 1. HCF ಆಫ್ XY ಅಂದರೆ XY ಈಸ್ ಎ ಮಲ್ಟಿಪಲ್ ಆಫ್ X. ಎಕ್ಸಾಂಪಲ್ HCF 4 8 ಇದ್ದರೆ 4 ಏನಾಗುತ್ತೆ, ನಮ್ಮ HCF ಆಗುತ್ತೆ. ಓಕೆ, ದ ರಿಲೇಷನ್ ಬಿಟ್ವೀನ್, ಇಲ್ಲಿ ರಿಲೇಷನ್ ಏನಿದೆ, ದ ಪ್ರಾಡಕ್ಟ್ ಆಫ್ 2 ಗಿವನ್ ನಂಬರ್ಸ್ ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ LCM. ಇದು ನಿಮಗೆ ಅರ್ಥ ಆಗಿಲ್ಲ ಅನ್ಕೋತೀನಿ, ಹೇಳ್ತೇನೆ ನೋಡಿ. A ಇಂಟು B ಈಸ್ ಈಕ್ವಲ್ ಟು HCF. ಓಕೆ, ಆ್ಯಂಡ್ LCM. ಓಕೆ, ಅರ್ಥ ಆಯ್ತಾ? ಇವಾಗ ಎರಡು ನಂಬರ್ಗಳು ಡಿವೈಡ್ ಮಾಡಿದ್ರೆ ಈ ನಂಬರ್ಗಳು ಈಕ್ವಲ್ ಆಗಿರ್ತವೆ. ಓಕೆ, ರಿಲೇಷನ್ ಬಿಟ್ವೀನ್ HCF LCM ಆಯಿತಾ. ನೆಕ್ಸ್ಟು HCF ಆ್ಯಂಡ್ LCM ಫ್ರ್ಯಾಕ್ಷನ್ಸ್. ಓಕೆ, HCF ಫ್ರ್ಯಾಕ್ಷನ್ಸ್ ಕಂಡುಹಿಡಿಬೇಕಂದ್ರೆ HCF ಆಫ್ ನ್ಯೂಮರೇಟರ್ ಡಿವೈಡ್ ಬೈ LCM ಏನಾಗುತ್ತೆ, ಡಿನೋಮಿನೇಟರ್ ಆಗಿರುತ್ತೆ. ನೆಕ್ಸ್ಟ್ LCM ಕೇಳಿದ್ರೆ LCM ನ್ಯೂಮರೇಟರ್, HCF ಡಿನೋಮಿನೇಟರ್ ಆಗಿರುತ್ತೆ. ಓಕೆ, ಒಂದಿಷ್ಟು ಎಕ್ಸಾಂಪಲ್ಸ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ಗ್ರೇಟೆಸ್ಟ್ ನಂಬರ್ ದಟ್ ವಿಲ್ ಬಿ ಡಿವೈಡ್. ಓಕೆ, ಆ್ಯಂಡ್ ಲಿವಿಂಗ್ ರಿಮೈಂಡರ್ 4 5 6 ರೆಸ್ಪೆಕ್ಟಿವ್ಲಿ. ಓಕೆ, ಈ ರೀತಿ ಕೇಳ್ತಾರೆ. ಅವಾಗ ನೀವೇನು ಮಾಡ್ತಾ ಇರಬೇಕು. ಓಕೆ, ಒಂದು ಗ್ರೇಟೆಸ್ಟ್ ನಂಬರ್ ಇದೆ, ಅದು ಈ ಮೂರುಗಳನ್ನ ಡಿವೈಡ್ ಮಾಡಿದಾಗ ರಿಮೈಂಡರ್ 4 5 6 ಉಳಿಯುತ್ತೆ. ಆ ಸಂಖ್ಯೆ ಯಾವುದು ಕೊಟ್ಟಿರುವಂಥ ಆಪ್ಷನಲ್ಲಿ. ಓಕೆ, ನೋಡ್ಕೊಬೇಡಿ ಯಾವ ರೀತಿ ಅಂತ. ಮೊದಲನೇದಾಗಿ ಕಾಮನ್ ಫ್ಯಾಕ್ಟರ್ಸ್ನ ತೆಗೆದುಕೊಳ್ಳಿ. ಇಷ್ಟು ನಂಬರ್ಸ್ ಏನಾಗಿದೆ, 4 5 ಎಷ್ಟಾಗುತ್ತೆ, 60. ಇಲ್ಲಿ ಇಷ್ಟು 4 ಇದೆ, 5 6 ಇವೆಲ್ಲ ಕಳೆದ ಮೇಲೆ ಉಳಿಯುವಂಥ 60 75 105 LCM ಎಷ್ಟಾಗುತ್ತೆ, ಆ LCM ಎಷ್ಟಾಗುತ್ತೆ ಅಂತ ನೋಡಿದಾಗ ಓಕೆ, 60 ಇದ್ದಾಗ 2 2 3 5 ಆ್ಯಂಡ್ 3 5 into 5. ಓಕೆ, 75 ಆಗುತ್ತೆ. ಸಾರಿ, 15. ನಿಮ್ಮ ಒಂದು LCM ವಿಚ್ ಈಸ್ ಗ್ರೇಟೆಸ್ಟ್ ನಂಬರ್ ದಟ್ ವಿಲ್ ಡಿವೈಡ್. ಒಂದು LCM ಮಾಡೋಣ, ಗೊತ್ತಾಗುತ್ತೆ. ಓಕೆ, ನಂಬರ್ ಏನಿದೆ, 60 75 805. ಓಕೆ, LCM ಮಾಡೋಣ. ನಾನು 5ರಲ್ಲಿ ಹೋಗ್ತೇನೆ, 5 12 5 15 ಆ್ಯಂಡ್ 5 3. ಓಕೆ, 33 ಸಾರಿ. ಓಕೆ, ಸಾರಿ ಫಾರ್ ಡಿಸ್ಟರ್ಬೆನ್ಸ್. ಓಕೆ, ಇವಾಗ ಕ್ಲಿಯರಾಗಿ ಹೇಳ್ತಾ ಇದೆ ನೋಡಿ. ಮೊದಲದಾಗಿ ನಾವು ಬರ್ಕೊಂಡಿರೋ ನಂಬರ್ ಏನು, 60. ಓಕೆ, 75 ಆ್ಯಂಡ್ 105. 5 12 ಆ್ಯಂಡ್ 5 15 ಆ್ಯಂಡ್ ಇಲ್ಲಿ 5 21 ಬರುತ್ತೆ, ಅದು ನಾನು 33 ಅಂತ ಬರುತ್ತೆ ಮಿಸ್ಟೇಕಾಗಿ. ಓಕೆ,
ಇವಾಗ 3ರಿಂದ ಹಾಕೋಣ. 3 4 5 7 ಆ್ಯಂಡ್ ಈಗ 2 ಹೋಗಬೇಕಾಗುತ್ತೆ, ಅದರ್ವೈಸ್ 4 ಹೋದ್ರೆ ನಡೆಯುತ್ತೆ. ಓಕೆ, 4 1 ಆ್ಯಂಡ್ 5 1 7. ಓಕೆ, ಇಲ್ಲಿ ಬರುವಂಥದ್ದು 5 3 15 15 4 60 60 5 300 ಆ್ಯಂಡ್ ಈ ರೀತಿ ಬರುತ್ತೆ. ಓಕೆ, ಎಲ್ ಸಿ ಎಮ್ ಬೇರೆ ಬೇರೆ ಬರುತ್ತೆ ನೋಡುತ್ತೆ. ಬಟ್ ಇಲ್ಲಿ ನಾವು ಎಚ್ ಸಿ ಎಫ್ನ ಕಂಡು ಹಿಡ್ಕೋಬೇಕು. ಓಕೆ, ಬಿಕಾಸ್ ಅವರೇನು ಕೇಳಿದ್ದಾರೆ, ದ ಗ್ರೇಟೆಸ್ಟ್ ನಂಬರ್ ಅಂತ ಕೇಳಿದ್ದಾರೆ. ಲೀಸ್ಟ್ ನಂಬರ್ ಅಂತ ಕೇಳಿದರೆ ಅವಾಗ ನಾವು ಎಲ್ ಸಿ ಎಮ್ಗೆ ಹೋಗಬೇಕು. ಗ್ರೇಟೆಸ್ಟ್ ನಂಬರ್ ಅಂದಾಗ ಎಚ್ ಸಿ ಎಫ್. ನಾನು ನಿಮಗೆ ಬೇಸಿಕ್ 2 ರೀತಿ ಪಾಸಿಬಿಲಿಟೀಸ್ಗಳು ನಿಮಗೆ ಯಾವ ರೀತಿ ಬರುತ್ತೆ ಅಂತ ಹೇಳಿದ್ದೇನೆ. ಓಕೆ, ಇವಾಗ ನೋಡಿ ಎಚ್ ಸಿ ಎಫ್ ಕಂಡಿರೋಣ. ಸೇಮ್ ನಂಬರ್ 60 75 ಆ್ಯಂಡ್ 105. ಇವಾಗ 5ರಲ್ಲಿ ಡಿವೈಡ್ ಆಗುತ್ತೆ ಆ್ಯಂಡ್ 3ರಲ್ಲಿ ಡಿವೈಡ್ ಆಗುತ್ತೆ. 5 3 15. ಎಚ್ ಸಿ ಎಫ್ ಎಷ್ಟಾಗುತ್ತೆ? 15 ಆಗುತ್ತೆ ಆ್ಯಂಡ್ ಆನ್ಸರ್ ಕೂಡ 15 ಆಗುತ್ತೆ. ಓಕೆ, ಒಂದೇ ಸ್ಟೆಪ್ಪಲ್ಲಿ ನಿಮಗೆ ಗೊತ್ತಾಯಿತು. ನೆಕ್ಸ್ಟ್ ಈ ಎಕ್ಸಾಂಪಲ್ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಇಲ್ಲಿ ಏನು ಹೇಳಿದೆ, ಎಚ್ ಸಿ ಎಫ್ ಇಂಟು ಎಲ್ ಸಿ ಎಮ್ ಈಸ್ಕ್ವಲ್ ಟು ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಎ ಇಂಟು ಬಿ. ಈ ಮೆಥಡು ಇಲ್ಲಿ ವರ್ಕ್ ಆಗುತ್ತೆ ನೋಡಿ. ಈ ಒಂದು ಪ್ರಾಬ್ಲಮ್ ನೀವೇ ಮಾಡ್ಕೊಳ್ಳಿ. ಓಕೆ, ಸೊಲ್ಯೂಷನ್ ಇದೆ, ಜಸ್ಟ್ ನೋಡ್ಕೊಳ್ಳಿ ಅಷ್ಟೇ. ಈಗ ಎಚ್ ಸಿ ಎಫ್ ಎಲ್ ಸಿ ಎಮ್ ಏನಿದೆ, 55 75 ಆ್ಯಂಡ್ ಎಕ್ಸ್ ಆರ್ 5 ಆ್ಯಂಡ್ 5 775 ರೆಸ್ಪೆಕ್ಟ್ಲಿ. ದ ಲಿಸ್ಟ್ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಎಕ್ಸ್ ವ್ಯಾಲ್ಯೂ ಕಂಡಿಡಿ ಅಂತ ಹೇಳಿದ್ದಾರೆ. ಓಕೆ, ದ ಎಲ್ ಸಿ ಎಮ್ ಎಷ್ಟಿದೆ? 55 75 ಎಕ್ಸ್ ಇದೆ ಆ್ಯಂಡ್ 11 15 ಎಕ್ಸ್. ಆ್ಯಂಡ್ ಎಲ್ ಸಿ ಎಮ್ ಎಷ್ಟು ಕೊಟ್ಟಿದ್ದಾರೆ? 5775. ಹಾಗೆ ಇದನ್ನು ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡಿದ್ರೆ ನಮಗೆ ಆನ್ಸರ್ ದೊರೆಯುತ್ತೆ. ಓಕೆ, ಅವಾಗ ಎಲ್ ಸಿ ಎಮ್ ಎಷ್ಟಾಗುತ್ತೆ? 35 ಆಗುತ್ತೆ. ಈ ನೆಕ್ಸ್ಟು ಬೇರೆ ಬೇರೆ ಎಕ್ಸಾಂಪಲ್ಗಳಿದ್ದಾವೆ. ಓಕೆ, ನೀವು ಮಾಡ್ಕೊಳ್ಳಿ, ಇಲ್ಲಿ ಎಷ್ಟಿದ್ದಾವೆ. ನೆಕ್ಸ್ಟು ಯಾರು ನೋಡಿ, ನಾನು ಸ್ಲೋ ಆಗಿ ಕರ್ಸರ್ ಮೂವ್ ಮಾಡ್ತಾಯಿದ್ದೀನಿ. ಈ ಪ್ರಶ್ನೆಗಳನ್ನ ಬರ್ಕೊಂಡು ನೀವು ಸಾಲ್ವ್ ಮಾಡ್ಕೊಳ್ಳಿ. ಓಕೆ, ಈ ರೀತಿ ಬರುತ್ತೆ. ಫೈಂಡ್ ದ ಎಲ್ ಸಿ ಎಮ್ ಆಫ್ 3a 2a ಸ್ಕ್ವೇರ್. ಈ ರೀತಿ ಇವಾಗ ನೀವೇನು ಮಾಡಬೇಕು, 3a 2 ಇಂಟು ಮಲ್ಟಿಪ್ಲೈ ಮಾಡಿಕೊಂಡ್ರೆ 6a - y ಸ್ಕ್ವೇರ್ a + 1. ಈ ರೀತಿ ಬರುತ್ತೆ. ಓಕೆ ನೋಡಿ, ಈ ರೀತಿ ಆಲ್ಮೋಸ್ಟ್ ಅಲ್ಲಿ ಕೇಳಲ್ಲ, ಬಟ್ ಕೇಳಿದ್ರು ಕೂಡ ಈ ಥರನೂ ಪ್ರಿಪೇರ್ ಆಗಿರಬೇಕು. ಓಕೆ, ಎಲ್ ಸಿ ಎಮ್ ಇಲ್ಲ 210. ಈ ವ್ಯಾಲ್ಯೂನ ಮೊದಲು ತೆಗೆದುಕೊಳ್ಬೇಕು ಎಲ್ ಸಿ ಎಮ್ ನೀವು. ಅವಾಗ ಉಳಿದಿದ್ದೆಲ್ಲ ಕಂಡುಹಿಡಿಬೋದು. ಓಕೆ, ಈ ನೆಕ್ಸ್ಟು ನಿಮಗೆ ಯಾವ ಥರ ಬಂದರೆ ಈ ನಂಬರ್ಸ್ ಎಮ್ ಎನ್ ಈ ರೀತಿ ಬಂದು ಕೂಡ ಕಂಡುಹಿಡ್ಕೋಬೇಕು. ಬಟ್ ಈ ಥರ ಡಿಫಿಕಲ್ಟೀಸ್ ಏನು ಕೇಳೋಲ್ಲ. ಬಟ್ ಇಲ್ಲಿದೆ ನೋಡಿ, ದ ಎಚ್ ಸಿ ಎಫ್ ಆಫ್ 22 ಸಕ್ಸೆಸಿವ್ ಈವನ್ ನಂಬರ್ಸ್ 20. ಎಷ್ಟು? 20 ಈವನ್ ನಂಬರ್ಸ್ ಎಷ್ಟು ಬೇಕಾದ್ರಲ್ಲಿ ಎಚ್ ಸಿ ಎಫ್ ಮಾತ್ರ 2ನೇ ಇರುತ್ತೆ. ಓಕೆ, 2 ಬಿಟ್ಟರೆ ಮತ್ತು ಎಲ್ಲ ನಂಬರ್ ಯಾವ ನಂಬರ್ನ ಡಿವೈಡ್ ಆಗೋದಿಲ್ಲ. ಓಕೆ, ಈವನ್ ನಂಬರ್ಸ್ ಬಗ್ಗೆ ಹೇಳ್ತಾರೆ ನೋಡಿ. ಇದು ಆ್ಯಕ್ಚುಲಿ ಇಂಪಾರ್ಟೆಂಟ್ ಪ್ರಶ್ನೆಗಳೇ. ಓಕೆ, ಈ ಥರ ಎಕ್ಸಾಂಪಲ್ ಡೆಫಿನೆಟ್ಲಿ ಕೇಳ್ತಾರೆ. ಏನಂದರೆ 16/24 ಆ್ಯಂಡ್ 40/72. ಇವರ ಒಂದು ಏನು ಕೇಳಿದರೆ ಎಲ್ ಸಿ ಎಮ್ ಕೇಳಿದಾಗ ಇಲ್ಲಿ ಮೇಲ್ಗಡೆ ಕೊಟ್ಟಿರೋದು ಎಲ್ ಸಿ ಎಮ್ ಕಂಡುಹಿಡಿಬೇಕು. 16 ಮತ್ತು 40 ಎಲ್ ಸಿ ಎಮ್ ಏನಾಗುತ್ತೆ? 16 ಮತ್ತು 40 ಅಂದರೆ 4 4 4 10 2 2 2 5 2 1. ಓಕೆ, ಆ್ಯಂಡ್ 5 5 2 10 10 20 20 80. ಓಕೆ, ಎಲ್ ಸಿ ಎಮ್ ಆಗುತ್ತೆ 80. ಆ್ಯಂಡ್ ಎಚ್ ಸಿ ಎಫ್ ಅಂದರೆ 24 72. ಇದು 24 ಎಚ್ ಸಿ ಎಫ್ ಆಗುತ್ತೆ. ಹಾಗಾಗಿ 80/24 ಅದನ್ನು ಡಿವೈಡ್ ಮಾಡೋಕ್ಕಾಗುತ್ತೆ. ಆ್ಯಂಡ್ ದಟ್ಸ್ 8 3 8 10 10/3. ಓಕೆ, ಇಲ್ಲಿ ನಿಮಗೆ ಸಿಕ್ಕಿದ ಆನ್ಸರ್. ನೆಕ್ಸ್ಟು ಈ ಥರ ಮೆಥಡ್ ಕೇಳಿದ್ರೆ ನೀವು ಈಸಿಯಾಗಿ ಮಾಡ್ತೀರಾ. ಓಕೆ, ನೆಕ್ಸ್ಟು ದ ಮರ್ಚೆಂಟ್ ಹ್ಯಾಸ್ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಮಿಲ್ಕ್. ಓಕೆ, ಈ ರೀತಿ ರೇಷಿಯೋದಲ್ಲಿ ಕೇಳ್ತಾನೆ. and find the least number of casks of equal size required to store all the milk without mixing. ಓಕೆ, 51 ಆನ್ಸರ್ ಬರುತ್ತೆ. ಯಾವ ರೀತಿ ಎಲ್ ಸಿ ಎಮ್ ಪಡ್ಕೊಂಡು ನೀವು ಆರಾಮ್ಸಾಗಿ ಮಾಡ್ಬೋದು. ಓಕೆ, ಇಲ್ಲಿ ಕೊಟ್ಟಿದ್ದಾರೆ 2 ನಂಬರ್ಗಳು ಎಚ್ ಸಿ ಎಫ್ ಬಿಟ್ಟಿದೆ 18 ಇದೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ನೆವರ್ ಬಿ ದ ಇದರಲ್ಲ ಎಲ್ ಸಿ ಎಮ್. ಓಕೆ, ಅದರಂತ ಇಲ್ಲಿ ನೋಡಿ ಎಕ್ಸಾಂಪಲ್ ತೊಗೊಳ್ಳಿ. 36 ಮತ್ತು 108 ಆರ್ ಮಲ್ಟಿಪಲ್ಸ್ ಆಫ್ 18. ಸೊ ಇಲ್ಲಿ ಆಪ್ಷನ್ ಮುಖಾಂತರ ಹೋಗಬೇಕಾಗುತ್ತೆ. ಯಾಕಂದರೆ ಮೊದಲಿಗೆ 18 ಕೊಟ್ಟಿದ್ದಾರೆ ಅಂದರೆ 18 ಡಿವೈಡ್ ಆಗುವಂಥ ನಂಬರ್ಸ್ಗಳು ಯಾವ ಅಂತ ನೋಡಬೇಕು. ಅದರಲ್ಲಿ 3 ಆಪ್ಷನ್ ಇದೆ, 1 2 ಆ್ಯಂಡ್ 3. ಡಿ ಆಪ್ಷನ್ ಆಗೋಲ್ಲ, ಹಾಗೆ ಆನ್ಸರ್ ಆಗೋದು. ಫ್ರೆಂಡ್ ಕೇಳಿದರೆ ನೆವರ್ ನೋಡಿ,
ನೆವರ್ ಅಂತ ಕೇಳಿದ್ರೆ ಅಂದರೆ 380 ಈಸ್ ನೆವರ್ ಬಿ ಎಲ್ ಸಿ ಎಮ್. ಓಕೆ, ಈ ರೀತಿ ಬರ್ತವೆ. ಆ್ಯಂಡ್ ಇಲ್ಲಿ ಇನ್ನು ಗ್ರೇಟೆಸ್ಟ್ ನಂಬರು, ಓಕೆ, ಇನ್ನೂ ಹಲವಾರು ಎಕ್ಸಾಂಪಲ್ಗಳಿದೆ. ನೀವು ಬೇಕಂದರೆ ಇದನ್ನು ನೀವು ಏನು ಮಾಡಿ ಕ್ಯಾಪ್ಚರ್ ಮಾಡ್ಕೊಳ್ಳಿ ಅಥವಾ ಬರ್ಕೊಳ್ಳಿ. ಈ ರೀತಿ ಪ್ರಶ್ನೆಗಳು ನಿಮಗೆ ಬೇರೆ ಬೇರೆ ಎಕ್ಸಾಂಪಲ್ ಕೂಡ ಕೇಳ್ತಾರೆ, ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಎಚ್ ಸಿ ಎಫ್ ಎಲ್ ಸಿ ಎಮ್ಮಲ್ಲಿ ಭಾಳಷ್ಟು ಏನು ಇದು ಇಲ್ಲ, ಯಾಕಂದರೆ ಇಲ್ಲಿ ಬೇಸಿಕ್ ಇರೋದನ್ನು ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ನೀವು ಕಲ್ತಿರ್ತಾರೆ. ಓಕೆ, ಹೀಗಾಗಿ ನಾನು ಜಾಸ್ತಿ ಏನು ಹೇಳೋಕ್ಕೆ ಹೋಗಿಲ್ಲ, ಬಟ್ ಇನ್ನೊಂದಿಷ್ಟು ಡೆಫಿನೇಷನ್ಗಳು ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಡೆಫಿನೇಷನ್ ಏನು, ಹೈಯೆಸ್ಟ್ ಫ್ಯಾಕ್ಟರ್ ಇದೆ ಇಲ್ಲಿ. ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್, ಡಿವಿಷನ್ ಮೆಥಡ್, ಎರಡು ಮೆಥಡ್ಗಳಲ್ಲಿ ಬರ್ತವೆ. ಓಕೆ, ಇಲ್ಲಿ ಏನು ಟೈಪ್ಸ್ ಡೆಫಿನೇಷನ್ ಹೇಳ್ತಾ ಇದ್ದಾನೆ ಅಷ್ಟೇ. ಇಲ್ಲಿ ಎಚ್ ಸಿ ಎಫ್ ಯಾವ ರೀತಿ ಕಂಡುಹಿಡ್ಬೇಕಂದ್ರೆ ಏನಂದರೆ ಮೊದಲು ಯುವ ನಂಬರ್ ತೆಗೆದುಕೊಳ್ಬೇಕು, ಆಮೇಲೆ ಕಾಮನ್ ಫೈನ್ ಫ್ಯಾಕ್ಟರ್ಸ್ನ ಕಂಡುಹಿಡಬೇಕು, ಆಮೇಲೆ ಪ್ರಾಡಕ್ಟ್ ಮಾಡಬೇಕು. ಓಕೆ, ಯಾವ ರೀತಿ ಅಂತ ನಾನು ಎಕ್ಸಾಂಪಲ್ ತೋರಿಸಿದ್ದೇನೆ. ಓಕೆ, ಇನ್ನು ಹೌ ಟು ಫೈಂಡ್ ಎಚ್ ಸಿ ಎಫ್ ಫಾರ್ ಟೂ ನಂಬರ್ಸ್ ಬೈ ಡಿವಿಷನ್ ಮೆಥಡ್ ಅಂತ ಕೇಳ್ತಾರೆ. ಓಕೆ, ಡಿವಿಷನ್ ಮೆಥಡ್ ನೋಡ್ಬಿಡೋಣ. ಓಕೆ, ಬೇರೆ ಬೇರೆ ಮೆಥಡ್ ಇದೆ. ಈಗ 56 ಇದೆ ಆ್ಯಂಡ್ 12. ಇಲ್ಲಿ ನೋಡಿ, ಮೊದಲಿಗೆ 12 ಎಷ್ಟಲೇ 56, 12 4 48, ನಿಯರೆಸ್ಟ್ 56 ಡಿವೈಡ್ ಆಗಲ್ಲ, 8 ಉಳಿಯುತ್ತೆ. ಓಕೆ, ಅವಾಗ ಉಳಿದಿರೋ ವ್ಯಾಲ್ಯೂ ಎಷ್ಟು, 12, ಯಾಕಂದರೆ ಈ ಡಿವಿಸರ್ ಇದನ್ನು ಬರ್ಕೋಬೇಕು. ಅವಾಗ 8 1 8 ಆಗುತ್ತೆ, ಆ್ಯಂಡ್ 4 ಮುಂದೆ 8 ಹಾಕ್ತಾರೆ, 4 8 ಆ್ಯಂಡ್ 8 0. ಲಾಸ್ಟ್ ಡಿವಿಸರಿಂದ ಇಲ್ಲಿ ಲಾಸ್ಟ್ ಏನು ಉಳಿದಿರುತ್ತೆ ನೋಡಿ, ಅದೇ ನಿಮ್ಮ ಎಚ್ ಸಿ ಎಫ್ ಆಗಿರುತ್ತೆ ಡಿವಿಷನ್ ಮೆಥಡಲ್ಲಿ. ಓಕೆ, ನೆಕ್ಸ್ಟು ಎಲ್ ಸಿ ಎಮ್ಮು, ಇದರಲ್ಲಿ ಕೂಡ ಸೇಮ್ ಮೆಥಡು. ಇಲ್ಲಿ ಕೂಡ ನಾನು ಒಂದು ಮೆಥಡ್ ತೋರಿಸಿದ್ದೀನಿ. ಓಕೆ, ಡಿವಿಷನ್ ಮೆಥಡ್. ನೆಕ್ಸ್ಟ್ ನೋಡಲಿ, ಎಚ್ ಸಿ ಎಫ್ ಆಫ್ ಗಿವನ್ ಫ್ರ್ಯಾಕ್ಷನ್ಸ್. ಓಕೆ, ಇಲ್ಲಿ ಎಚ್ ಸಿ ಎಫ್ ನ್ಯೂಮರೇಟರ್ ಎಲ್ ಸಿ ಎಮ್ ಇದನ್ನು ಎಕ್ಸಾಂಪಲ್ ಆಗಿ ತೋರಿಸಿದ್ದು ನಾನು. ಓಕೆ, ನೆಕ್ಸ್ಟು ಎಲ್ ಸಿ ಎಮ್ ಆಫ್ ಗಿವನ್ ಫ್ರ್ಯಾಕ್ಷನ್ಸ್. ನೆಕ್ಸ್ಟು ಓಕೆ, ಇಲ್ಲೊಂದಿಷ್ಟು ಎಕ್ಸಾಂಪಲ್ ಇದ್ದಾವೆ ನೋಡೋಣ. ಈ ರೀತಿ ಇದ್ದರೆ ಎಲ್ ಸಿ ಎಮ್ ಕಂಡುಹಿಡ್ಬೇಕಂದ್ರೆ 7 12 1 12 1 ಈ ಮೂರದೇ ಎಲ್ ಸಿ ಎಮ್. ನೆಕ್ಸ್ಟು ತೆಳಗಿಂದಲೇ ಎಚ್ ಸಿ ಎಫ್. ಓಕೆ, ಇನ್ನು ಮೊದಲನೇದಾಗಿ ಈ ಚಾಪ್ಟ್ರಲ್ಲಿ ನೀವೇನು ನೆನ್ಪಿಟ್ಬೇಕಂದ್ರೆ ಎಚ್ ಸಿ ಎಫ್ 2 or more ನಂಬರ್ಸ್ ಇಸ್ ಸ್ಮಾಲರ್ ದನ್ ಆರ್ ಈಕ್ವಲ್ ಟು ಸ್ಮಾಲೆಸ್ಟ್ ನಂಬರ್ ಆಫ್ ಗಿವನ್ ನಂಬರ್ಸ್. ಓಕೆ, ಅದನ್ನು ನೆನ್ಪಿಟ್ಕೋಬೇಕು. ದ ಎಲ್ ಸಿ ಎಮ್ ಆಫ್ 2 or more ನಂಬರ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಗ್ರೇಟೆಸ್ಟ್ ನಂಬರ್ ಆಫ್ ಗಿವನ್ ನಂಬರ್ಸ್. ಓಕೆ, ಪ್ರತಿ ಸಲ ಏನಂದರೆ ಎಚ್ ಸಿ ಎಫ್ ಆಗಲಿ ಎಲ್ ಸಿ ಎಮ್ ಆಗಲಿ ಕೊಟ್ಟಿರೋ ಸಂಖ್ಯೆಗಿಂತ ಏನಾಗಿರಬೇಕು. ಈಗ ಎಚ್ ಸಿ ಎಫ್ ಅಂದರೆ ಕೊಟ್ಟಿರೋ ಸಂಖ್ಯೆಗಿಂತ ಚಿಕ್ಕದಿರಬೇಕು, ಮತ್ತು ಎಲ್ ಸಿ ಎಮ್ ಅಂದರೆ ಕೊಟ್ಟಿರೋ ಸಂಖ್ಯೆಗಿಂತ ದೊಡ್ಡದಾಗಿರಬೇಕು. ಇವೆರಡು ಪಾಯಿಂಟ್ ನೆನ್ಪಿಟ್ಕೊಂಡಿರ್ಬೇಕು, 1 2 ಪಾಯಿಂಟ್. ಇನ್ನು ಮೂರನೇ ನೋಡಿ, ದ ಸ್ಮಾಲೆಸ್ಟ್ ನಂಬರ್ ವಿಚ್ ಈಸ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ. ಓಕೆ, ಎಲ್ ಸಿ ಎಮ್ ಅಂದರೆ ಸಣ್ಣ ನಂಬರ್ ಯಾವ ಡಿವೈಡ್ ಆಗುತ್ತೆ, ಈ ಮೂರು ಸಂಖ್ಯೆ. ಆ್ಯಂಡ್ ದ ಎಚ್ ಸಿ ಎಫ್ ನಂಬರ್ ಇಸ್ ಎ ಬಿ ಸಿ ಈಸ್ ಕೆ, ದೆನ್ ಎ ಬಿ ಸಿ ಕ್ಯಾನ್ ಬಿ ರಿಟನ್ ಆಸ್ ಮಲ್ಟಿಪಲ್ ಆಫ್ ಕೆ. ನೆಕ್ಸ್ಟ್, ಇಫ್ ದ ಎಚ್ ಸಿ ಎಫ್ ಆಫ್ ದ ನಂಬರ್ಸ್ ಓಕೆ ಎ ಬಿ ಈಸ್ ಕೆ, ದೆನ್ ದ ನಂಬರ್ ಎ ಪ್ಲಸ್ ಬಿ ಎ ಮೈನಸ್ ಬಿ ಇಸ್ ಆಲ್ಸೋ ಡಿವಿಸಿಬಲ್ ಬೈ ಕೆ. ಇದು ಗೊತ್ತಾಯಿತು. ದ ಪ್ರಾಡಕ್ಟ್ ಆಫ್ 2 ನಂಬರ್ಸ್, ಎಚ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮ್ 2 ನಂಬರ್ಸ್. ಓಕೆ, ನೆಕ್ಸ್ಟ್ ಹೋಗೋಣ. ಎಚ್ ಸಿ ಎಫ್ ಆಫ್ 2 ನಂಬರ್ಸ್ ಅಂದರೆ 2 198 68. ಓಕೆ, ಇನ್ನು ಪ್ರಾಡಕ್ಟ್ ಎಚ್ ಸಿ ಎಫ್ ಎಲ್ ಸಿ ಎಮ್ ಇದ್ರ ಬಗ್ಗೆ ಆಯಿತು, ಫಾರ್ಮುಲಾಸ್ ಹೇಳಿದ್ದೀನಿ. ಓಕೆ, ಇಲ್ಲಿ ಎಲ್ ಸಿ ಎಮ್ ಕೇಳಿದ್ರೆ ಎಲ್ ಸಿ ಎಮ್ ಡಿವೈಡ್ ಬೈ ಎಚ್ ಸಿ ಎಫ್ ಮಾಡೋದು, ಇನ್ನು ಎಚ್ ಸಿ ಎಫ್ ಕೇಳಿದ್ರೆ ಎಚ್ ಸಿ ಎಫ್ ಡಿವೈಡ್ ಬೈ ಎಲ್ ಸಿ ಎಮ್ ಎರಡರಲ್ಲಿ. ನೆಕ್ಸ್ಟ್ ಮಾಡಲ್ ಕ್ವಶನ್ಗಳನ್ನು ನೋಡ್ಕೊಂಡಿದ್ರೆ. ಓಕೆ, ಇಲ್ಲಿ ಇನ್ನೊಂದಿಷ್ಟು ಪಾಯಿಂಟ್ಸ್ಗಳನ್ನು ರಿಮೆಂಬರ್ ಮಾಡಬೇಕು. ಏನಂದರೆ ಸ್ಮಾಲೆಸ್ಟ್ ನಂಬರ್ ಡಿವಿಸೆಡ್ ಬೈ ಇದ್ದರೆ ಅದು ಕನ್ಫರ್ಮ್ ಆಗಿ ಎಲ್ ಸಿ ಎಮ್ ಆಗಿರುತ್ತೆ. ಏನು ಗ್ರೇಟೆಸ್ಟ್ ನಂಬರ್. ಓಕೆ, ಅದಾದರೆ ಇಲ್ಲಿ ಅರ್ಥ ಏನಂದರೆ ಅತಿ ಚಿಕ್ಕ ನಂಬರ್ ನಿಮ್ಗೆ ಕೊಟ್ಟಿರೋ ಸಂಖ್ಯೆ ದೊಡ್ಡದಾಗಿರಬೇಕು, ಬಟ್ ಎಲ್ಲ ಕಡೆ ಡಿವಿಷನ್ ಆಗೋದು ಕಡಿಮೆ ಸಂಖ್ಯೆ ಆಗಿರ್ಬೇಕು. ಅದನ್ನು ಎಲ್ ಸಿ ಎಮ್ ಅಂತ ಕರಿತೀವಿ, ಎಚ್ ಸಿ ಎಫ್ ಗ್ರೇಟೆಸ್ಟ್ ಅಲ್ಲ ಕಾಮನ್ ಫ್ಯಾಕ್ಟರ್ ಅಂತ ಕರಿತೀವಿ. ನೆಕ್ಸ್ಟು ಓಕೆ, ಇಷ್ಟು ಸಾಕು ಈ ಚಾಪ್ಟರ್ಗೆ ಸಂಬಂಧಪಟ್ಟಂಗೆ. ಥ್ಯಾಂಕ್ ಯು. ರೀಡ್ ವೆಲ್ ಆ್ಯಂಡ್ ರಿವೈಸ್ ವೆಲ್. ಓಕೆ, read well and revise well, and thank you for everything for
ನಿಮ್ಮ ಸಪೋರ್ಟು ಹೀಗೆ ಮುಂದುವರಿತಾ ಇರಲಿ ಮತ್ತು ಭಾಳಷ್ಟು ಜನರಿಗೆ ಶೇರ್ ಮಾಡಿ. ಯಾರ್ಯಾರಿಗೆ ಅವಶ್ಯಕತೆ ಇದೆ ಅವರು ಈ ಒಂದು ವಿಡಿಯೋನ ನೋಡಿ. ಓಕೆ, ಇದರಲ್ಲಿ ನಾನು ಜಾಸ್ತಿ ಎಕ್ಸಾಂಪಲ್ಗಳನ್ನ ಹೇಳಲ್ಲ, ಬಿಕಾಸ್ ನಿಮಗೆ ಮೇನು ಥೆರಾಟಿಕಲ್ ಕಾನ್ಸೆಪ್ಟ್ ಕನ್ಫರ್ಮ್ ಇದ್ದರೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಸ್ಕೋರ್ ಬಂದೇ ಬರುತ್ತೆ. ಓಕೆ, ನಾನು ಎಷ್ಟೇ ವಿಡಿಯೋ ಮಾಡಿದ್ರು ಕೂಡ ನೀವು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಯೂಸ್ ಆಗೋಲ್ಲ. ಹಾಗಾಗಿ ನಾನು ಇದನ್ನು ಇಲ್ಲಿಗೆ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಇನ್ನೂ ಏನಾದರೂ ಮಾಹಿತಿ ಬೇಕಾದ್ರೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.